ನಮ್ಮ ಮಂತ್ರವ ಜಪಿಸೋ ಮನೋಜ ರಾಮ ಮಂತ್ರವ ಜಪಿಸೋ. ಇಷ್ಟೊತ್ತಾದ್ರೂ ಇನ್ನೂ ಮಲಗಿದ್ದೇನೆ ಅಯೋಗ್ಯ. ಶಿವು, ಗಿರಿಜಾ, ಮಳೆ ಬರ್ತಾ ಇದೆ. ಮಕ್ಕಳು ಎತ್ಕೊಂಡ್ರು. ಏ ಅಯೋಗ್ಯ. ಓ ಅಮ್ಮ, ನೀನಾ? ಯಾಕೆ ನಾನು ನೆಗೆದು ಬಿದ್ದೋಗಿದ್ದೀನಿ, ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಅಂತ ತಿಳ್ಕೊಂಡೇನೋ. ನಿನ್ನ ಕನಸ್ನ ಡಬ್ಬಿಗೆ ಸಾಂಗ್ ಬರ್ರ. ನೀ ಮುಚ್ಚಿಟ್ಟರೋ ಮೈಸೂರು ಪಾಗೆ ಇರುವೆ ಸುತ್ತ. ನೀ ಸ್ನಾನ ಮಾಡ್ಬೇಕಾರೆ ನೀನು ನಿಂತಾಗ ಇಷ್ಟು ತನಕ ಮಲ್ಕೊಂಡಿದ್ದೀನೋ. ಅಯ್ಯೋ ಅಮ್ಮ, ಬೆಳಗ್ಗೆ ಯಾಕಮ್ಮ ಬೈತೀಯ? ಅಲ್ಲಮ್ಮ, ಬೇಗ ಎದ್ದು ಏನ್ ಮಾಡ್ಬೇಕಾಗಿತ್ತಮ್ಮ? ಏನ್ ಮಾಡ್ಬೇಕಾಗಿತ್ತ? ಏನ್ ತುಂಬಾ ವಯಸ್ಸಾಗಿದೆ ಅಂತ ಮಲ್ಕೊಂಡ್ಬಿಟ್ಟಿದ್ಯಾ? ಆರಾಮ ಮಲ್ಕೊಳಕ್ಕೆ ಜಸ್ಟ್ 80 years. ಇಷ್ಟಕ್ಕೆ ಬಿಲ್ಡಪ್ಪ. ನನ್ನ ನೋಡು 99 ನಾಟ್ ಔಟ್. ಇನ್ನು ಕೆಲವು ತಿಂಗಳಿಗೆ ಸೆಂಚುರಿ ಹೊಡಿತೀನಿ. ಪೆವಿಲಿಯನ್ಗೆ ಹೋಗ್ಬೇಕಾದ ನಾನೇ ಪೆಂಗ್ವಿನ್ ಥರ ಹಾರಾಡ್ತಿದ್ದೇನೆ. ಅಜಯ್, ಪೆಂಗ್ವಿನ್ ಹಾರಲ್ಲ. ಪಿಕ್ ಪಾಯಿಂಟ್. ಅಯೋಗ್ಯನ ಮಗನೇ, ಪೆಂಗ್ವಿನ್ ಅಲ್ದಿದ್ರೆ ಪಿಕ್ಕಾಗಿ ಕಟ್ಕೊಳ. ಅದು ಹಾರೋದು ಅಷ್ಟಕ್ಕಷ್ಟೇ ಕಣಮ್ಮ. ಏಯ್, ಈ ವಯಸ್ಸಿಗೆ ಇಷ್ಟಾರು ಹಾರಾಡ್ತೀನಿ. ನೀನೇನಾಗಿದ್ಯೋ ಹರ ಹಾಕೊಂಡು ಮಲಗಿದ್ಯಲ್ಲ. ಇವತ್ತು ಮದರ್ಸ್ ಡೇ. ನಾ ಮಲಗಿರುವಾಗ ಬಂದು ನನ್ನ ಕಾಲಿ ನಮಸ್ಕಾರ ಮಾಡಿ ವಿಶ್ ಮಾಡಬೇಕು ಅಂತ ಗೊತ್ತಾಗಲ್ವೇನೋ? ಗೂಬೆ ಬಣ್ಣದ ಸಾಧಾರಣ ವೈಕಟ್ಟವನೇ. ಅಜಯ್, ಅದು ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು. ಏ ಅಯೋಗ್ಯನ ಮಗನೇ, ಈ ಅಯೋಗ್ಯನಿಗೆ ಶುಗರ್ ಇಲ್ವೇನೋ? ಗೋಧಿ ತಿಂದು ತಿಂದು ಬೋರ್ ಆಗಿರುತ್ತೆ, ಅದಕ್ಕೆ ಗೋಧಿ ಬದಲು ಗೂಬೆ ಅಂದೆ. ಅಜ್ಜಿ, ನೀನು ಯಾವ ಯೂನಿವರ್ಸಿಟಿಲಿ ಓದಿದ್ಯಾ ಅಂತ ಸ್ವಲ್ಪ ಹೇಳ್ತೀಯಾ? ವೀಕೆಂಡ್ ವಿತ್ ರಮೇಶ್ ಅವ್ರಿಗೆ ಹೇಳಿ ಹಳೆ ರಿಜಿಸ್ಟರ್ ತೆಗೆಸಿ ಅದರ ಮೇಲಿರೋ ಧೂಳು ಕೆಡಿಸಿ ನಿಮ್ಮ ಟೀಚರ್ ಯಾರು ಅಂತ ಕಂಡುಹಿಡಿಬೇಕು. ಅವರನ್ನ ಕಂಡುಹಿಡಿದು ರೀ ಬೈದು ಓದಿಸಿರಿ ಅಂದ್ರೆ ಬೈಯೋದನ್ನೇ ಓದಿಸಿದಿರಲ್ರಿ ಅಂತ ಕೇಳಬೇಕು. ಏ ಅಯೋಗ್ಯನ ಮಗನೇ, ಅನ್ಅಫಿಷಿಯಲ್ ಅರಿಸ್ಟ್ವೇ ನನಗೆ ಕೌಂಟ್ರ್ ಕೊಡ್ತೀಯಾನೋ? ನಿನ್ನಂದೇನು ಪ್ರಯೋಜನ? ಈ ಅಯೋಗ್ಯನ ಮಗನ ಬೈಬೇಕು. ಅಯ್ಯೋ ಸಾಕಮ್ಮ, ಈಗೇನು ವಿಶ್ ಮಾಡ್ಬೇಕು ತಾನೆ? ಮಾಡ್ತೀನಿ. ಏಯ್, ಏನೋ ಯೋಚನೆ ಮಾಡ್ತಿದ್ಯಾ? ಏನಿಲ್ಲಮ್ಮ, ಹೇಗೆ ವಿಶ್ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಅಮ್ಮ, ಹ್ಯಾಪಿ ಮದರ್ಸ್ ಡೇ. ದೇವರು ನಿನ್ಗೆ ಒಳ್ಳೇದು ಮಾಡಲಿ. ಏಯ್, ನಿನ್ನ ಶಿಶುಹಾರದ ಟೀಚರ್ ಸೌಪರ್ಣಿಕಾದೇವಿ ಏನು ಹೇಳ್ಕೊಂಡಿರೋ? ಏಯ್, ಕೈ ಕೊಡ್ಕೊಂಡು ಹೇಳೋ. ಮನೆ ಮನೆ ನಮ್ಮ ಮನೆ, ಅಮ್ಮ ಅಪ್ಪ ಇರು ನಮ್ಮ ಮನೆ. ಅವಿವೇಕಿ, ಅದಕ್ಕೆ ಮೊದಲು ಏನು ಹೇಳ್ಕೊಂಡಿದ್ರು? ಒಂದೊಂದ್ಲ ಒಂದು, ಎರಡೆರಡ್ಲ ಮೂರು. ಏಯ್, ಸರಿಯಾಗಿ ಮಗ್ಗಿ ಹೇಳೋ. ಸಾರಿಮ್ಮ, ಒಂದೊಂದ್ಲ ಒಂದು, ಎರಡೆರಡ ಎರಡು, ಮೂರ್ಲ ಮೂರು. ಆಗ್ಲಿಲ್ಲ ನೋಡ, ಸರಿಯಾಗಿ ಮಗ್ಗಿನೇ ಹೇಳಕ್ ಬರಲ್ಲ. ಹಾಫ್ ಸೈಟ್ ಅವಿವೇಕಿ. ಏಯ್, ಮೊದಲನೇ ದಿವಸ ಏನು ಹೇಳ್ಕೊಂಡಿದ್ರು? ಮನೆಯೇ. ಹಾ, ಗೊತ್ತಾಯ್ತಮ್ಮ. ಮನೆಯೇ ಮೊದಲ ಪಾಠಶಾಲೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ. ತಾಯಿಗಿಂತ ದೇವರಿಲ್ಲ ಅಂದಮೇಲೆ ದೇವ್ರು ಒಳ್ಳೇದು ಮಾಡಿ ಅಂತ ಹೇಳ್ತೇನೋ? ಇವು ಲಾಜಿಕ್ಲೆಸ್ ಫೆಲೋ. ಹೋಗು, ಸ್ನಾನ ಮಾಡ್ಕೊಂಬಂದು ಮದರ್ಸ್ ಡೇನ ಸೆಲೆಬ್ರೇಟ್ ಮಾಡು. ಆಯ್ತಮ್ಮ. ಏ ಅಯೋಗ್ಯದ ಮಗನೇ, ನೀನು ಮದರ್ಸ್ ಡೇನ ಸೆಲೆಬ್ರೇಟ್ ಮಾಡಲ್ವೇನೋ? ಅದೆಲ್ಲ ಫಾರಿನರ್ಸ್ ಮಾಡಿರೋದು, ನಾವು ಫಾಲೋ ಮಾಡಲ್ಲ. ಅಯ್ಯೋ ನಿನ್ನ, ಫಾರಿನ್ ನೋಡ್ ಬಿಟ್ಟೋಗಿರೋ ಟೈ ಪ್ಯಾಂಟ್ ಹಾಕ್ಕೊಟ್ಯಾ? ಇನ್ನು ಸೆಲೆಬ್ರೇಟ್ ಮಾಡಿದ್ರೆ ನಿನ್ಗೇನು ರೋಗ? ಇವು ಅನ್ನೆಸರಿ ಅನಿಷ್ಟವೇ.
ಅಜ್ಜಿ ನಮ್ಮ ಅಪ್ಪನೇ ಭಾರಿ ಸ್ಟ್ರಿಕ್ಟ್ ಅನ್ಕೊಂಡಿದ್ದೆ, ನಿನ್ನನ್ನು ನೋಡಿದ ಮೇಲೆ ಗೊತ್ತಾಯ್ತು ಅಪ್ಪ ವೇಸ್ಟ್, ನೀನೇ ಸ್ಟ್ರಿಕ್ಟ್. ಶಟಾಪ್ ಅಯೋಗ್ಯನ ಮಗನೇ, ನಿನ್ನ ಕನ್ನಡಕ ಸ್ಕ್ರಾಚ್ ಆಗಿ ಹೋಗ, ನಿನ್ನ ಪ್ಯಾಂಟ್ ಲೂಸ್ ಹೋಗ, ನೀನು ದಾರಿಲಿ ಹೋಗ್ತಿರ್ಬೇಕಾರೆ ನಿನ್ನ ಗಾಡಿ ನಿಂತು ಹೋಗ. ಏಯ್ ನನ್ನೆದುರಿಗೆ ನನ್ನ ಮಗನ ಬೈತೀಯನೋ? ಏಯ್ ಓ ಅಜ್ಜಿ ಬಿಟ್ಬಿಡು, ನಿನ್ಗೂ ನಿನ್ನ ಮಗನಿಗೂ ದೊಡ್ಡ ನಮಸ್ಕಾರ, ನಾನು ಬಿಟ್ಬಿಡು ಬಿಟ್ಬಿಡು ಬಿಟ್ಬಿಡು. ಎಲ್ಲ ಹೆಚ್ಕೊಂಡ್ಬಿಟ್ಟಿದ್ದಾರೆ. ಅಮ್ಮ ಗಿರಿಜಾ, ಮರ್ಗಿ ಮೇಡಮ್, ಹ್ಯಾಪಿ ಮದರ್ಸ್ ಡೇ, ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಶಿವಸು. ಅಲ್ಲ ಏನ್ರ ನಿಮ್ದು ಹೊಸ ವರ್ಷ? ಹೇಳ್ತಿರೋದು ಮದರ್ಸ್ ಡೇ ವಿಶು, ಕೊಡ್ತಿರೋದು ಜೂಜಿಬಿ ಬೊಕ್ಕೆ, ಇನ್ನು ವಿಶ್ ಮಾಡ್ತಿರೋದು ಕೋಲಿಗಿಗೆ. ಮಾತಿಗೆ ಮಾತ್ರ ತಂಗಿ 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 ಅಂತ. ನಾಟಕ ಎಲ್ಲ ಬೇಕೇನ್ರ ನಿಮಗೆಲ್ಲ? ಇಲ್ಲ ಅಂದರೆ ಆಫೀಸ್ಗಳಿಗೆ ಬರೋಕ್ಕೆ ಮುಂಚೆ ಮನೆಗಳಲ್ಲಿ ಇಟ್ಬಿಟ್ಟು ಬಾ. ಈ ಥರ ಎಲ್ಲ ಮಾತಾಡಿದ್ರೆ ನಿನ್ನಂಥವ್ರಿಗೆ ದೇವ್ರುಗಳು ನರಕದಲ್ಲಿ ಸ್ಪೆಷಲ್ ಶಿಕ್ಷೆಗಳು ಕೊಡ್ತಾನಪ್ಪ. ಬಾಬು ಪಾಸ್ಕೆ, ಮಾರ್ಗಿ ಮೇಡಮು ನನ್ನ ಕೊಲಿಗೆ, ಅವರು ನನಗೆ ತಂಗಿ ಇದ್ದ ಹಾಗೆ. ಆ್ಯಂಡ್ ನಾನು ವಿಶ್ ಮಾಡಿದ್ದು ಮದರ್ಸ್ ಡೇಗೆ, ಕೊಟ್ಟಿದ್ದು ಬೊಕ್ಕೆನೆ. ಇದ್ರಲ್ಲಿ ನನಗೇನೂ ತಪ್ಪು ಕಾಣಿಸ್ತಾ ಇಲ್ಲಪ್ಪ. ನಿನಗೇನು ತಪ್ಪು ಕಾಣಿಸ್ತಾ ಇದೆಯೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಆದರೆ ನನಗೇನು ಅನ್ನಿಸ್ತಾ ಇದೆಯೋ ಅದನ್ನು ಹೇಳ್ಬಿಡ್ತೀನಿ ಕೇಳು. ಯಾವುದೇ ಮನೆ ಆಗಲಿ ಸಮಸ್ಯೆಗಳನ್ನೋದು ಇದ್ದೇ ಇರುತ್ತೆ. ಆದರೆ ಇರೋ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಬರೋ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಜೀವನನ ಮುಂದೆ ಸಾಗಿಸ್ಬೇಕಾದ್ರೆ ತಾಯಿ ಪಾತ್ರ ತುಂಬ ಮುಖ್ಯ ಆಗುತ್ತೆ. ನನ್ನ ಮನೆಯಲ್ಲಿರೋರೆಲ್ಲರೂ ಸಂತೋಷವಾಗಿರಬೇಕು ಅಂದರೆ ನನ್ನ ಹೆಂಡತಿ ಗಿರಿ ಪಾತ್ರ ಮುಖ್ಯ ಆಗುತ್ತೆ. ನನ್ನ ಮನೆ ಚೆನ್ನಾಗಿ ನಡಿಬೇಕು ಅಂದರೆ ಈ ನನ್ನ ಆಫೀಸಿನ ಪಾತ್ರ ಮುಖ್ಯ. ಮೇಡಮ್ ನಿಮ್ಮಮ್ಮ ಏನು ತರ್ತಾರೆ? ನಾನ್ ವೆಜ್ಜಾ? ಚುಚ್ಚು ಮಾತಾಡಿದ್ರಲ್ಲ ಅದಕ್ಕೆ ಚುಚ್ಕೊಂಡು ತಿನ್ನೋದಕ್ಕೆ ಚಿಕನ್ ಮಂಚೂರಿ ತರ್ತಾ ಇದ್ದಾರೆ. ವಾವ್, ಶಿವ್ ಸರ್, ನೀವು ಲಂಚಿಗೆ ಇರ್ತೀರಾ ಅಲ್ವಾ? ಓ ಇಲ್ಲ ಮಾರ್ಗಿ ಮೇಡಮ್, ಹಾಫ್ ಡೇ ಲೀವ್ ಹಾಕಿ ಮನೆಗೆ ಹೋಗ್ತಾ ಇದ್ದೀನಿ. ಹೇಳಿದ್ನಲ್ಲ ನಮ್ಮ ಅಜ್ಜಿ ಬಂದಿದ್ದಾರೆ ಅಂತ. ನಾನು ಟೈಮ್ ಸರಿಯಾಗಿ ಹೋಗಲಿಲ್ಲ ಅಂದರೆ ಮೂಲೆಯಲ್ಲಿ ಸೈಲೆಂಟಾಗಿ ಕೂತ್ಕೋಬೇಕಾಗಿರೋ ಅಜ್ಜಿ ಜಾಲಿಯಾಗಿ ವೈಲೆಂಟ್ ಆಗಿಬಿಡ್ತಾಳೆ.
ಅಮ್ಮ ಪಾತ್ ಪೂಜೆ ಆಯ್ತು. ಸರಿ ಕಾಣ್ತಾ ಇದೆ. ನಿನ್ನ ಹಾಗೆ ನಾನೇನು ಆಪರೇಷನ್ ಮಾಡಿಸ್ಕೊಂಡಿಲ್ಲ. ನಾನು ಇಲ್ಲೇ ಕೂತ್ಕೊಂಡು ನಂದಿನ ಕೂಡ ನಮ್ಮ ಪಕ್ಕದ ಮನೆಗೆ ಯಾರ್ಯಾರು ಬರ್ತಾರೆ ಯಾರ್ಯಾರು ಹೋಗ್ತಾರೆ ಅದನ್ನು ನೋಡೋ ಕೆಪಾಸಿಟಿ ಇದೆ. ಹೌದಮ್ಮ, ನೀನು ಸ್ಟ್ರಾಂಗು, ನಾನು ವೀಕು. ಏಯ್, ನಾನು 99 ನಾಟ್ ಔಟ್. ಈಗಲೇ ಜಿಂಕೆ ಬರೀತಾರ ಹಾಡಾಡ್ತೀನಿ. ನಿನ್ಗೇನೆ ಬಂತು ದಾಡಿಲಿ ಸ್ಥಳ. ನನಗೇನು 19 ವರ್ಷ ಕಮ್ಮಿ. ಎದ್ದೇಳಕ್ಕೆ ಒದ್ದಾಡ್ತೀಯಲ್ಲೋ ಅಯೋಗ್ಯ. ನಿಂದನ್ ಮಂಡಿನೋ ಬಾಳೆಕಾಯಿ ಮಂಡಿನೋ ಸ್ವರ್ಗೋಗಕ್ಕೆ ಆನ್ಲೈನ್ ಅನಿಸ್ತ್ವೆ. ಯಾಕಮ್ಮ ಮಾತಿಗೂ ಬೈದ್ಯಾ? ಹೇಳ್ತೀನಿ ತಡಿಯಮ್ಮ. ಮಾವ ನಾನು ಎಬ್ಬಿಸ್ತೀನಿ. ಅಯ್ಯೇ, ಹೇ ವಿಶ್ವ, ನನ್ನ ಫೋಟೋ ತೆಗೆದು ಹ್ಯಾಪಿ ಮದರ್ಸ್ ಡೇ ಅಂತ ಸ್ಟೇಟಸ್ ಹಾಕೋ. ಅಮ್ಮಮ್ಮ ನಿಮಗೆ ಸ್ಟೇಟಸ್ ನೋಡೋಕ್ಕೂ ಬರುತ್ತಾ? ಎಲ್ಲ ಬರುತ್ತೆ, ಆದರೆ ತೋರಿಸ್ಕೊಳ್ಳಲ್ಲ. ಏಯ್, ಏನು ಮುಖ ನೋಡ್ತಿದ್ಯಾ? ಸ್ಟೇಟಸ್ ಹಾಕ್ತೀಯೋ ಇಲ್ವೋ? ಮೀಸಲ್ಲೆಸ್ ಮಗನೇ. ಆಗ್ತೀನಮ್ಮ. ಹೇ ಗಿರಿಜಾ, ನಿನ್ನ ಮಕ್ಕಳು ನಿನಗೆ ವಿಶ್ ಮಾಡಲಿಲ್ವೇನೆ? ನಿನ್ನೆ ಕೇಳಿದ್ದು ಮಾತಾಡೇ ಗಿರಿಜಾ. ಅಮ್ಮಮ್ಮ ಅದು ವಿಶ್ ಮಾಡ್ತಾರೆ. ವಿಶ್ ಮಾಡೋವರೆಗೂ ಕಾಯಬಾರ್ದು, ನಾವೇ ಮಾಡಿಸ್ಕೋಬೇಕು. ಈಗಿನ ಕಾಲ ಮಕ್ಕಳಿಗೆ ಏನೂ ಗೊತ್ತಾಗಲ್ಲ. ಮೈಂಡ್ಲೆಸ್ ಚೈಲ್ಡ್. ಅಮ್ಮ, ಒಂದು ನಿಮಿಷ. ಪಾಪ ಗಿರಿಜಾ ನೊಂದ್ಕೊಂಡು ಹೋಗಿದ್ದಾಳೆ. ಹೋಗಿ ಸಮಾಧಾನ ಮಾಡಿ ಬರ್ತೀನಿ. ಹೋಗು ಹೋಗು. ಸೊಸೆ ಕಂಡ್ರೆ ಪ್ರಾಣ ಮುಂಡಿದ್ದಕ್ಕೆ. ಅಮ್ಮ ಗಿರಿಜಾ, ನೀನು ಕಣ್ಣೀರು ಹಾಕಬಾರ್ದು ಅಂತ ಕಣ್ಣು ನೋಡ್ಸ್ಕೊಂಡ್ರು ನೀನು ಅಳ್ತಾ ಇದೆಯಾ ಅಂತ ನಿನ್ನ ಕಣ್ಣೇ ಸಾಕ್ಷಿ ಹೇಳ್ತಾ ಇದೆ. ಅಯ್ಯೋ ಮಾವ, ಇದು ಸಂತೋಷಕ್ಕೆ ಬರ್ತಿರೋ ಕಣ್ಣೀರು ಅಷ್ಟೆ. ನೋಡಮ್ಮ, ಸಂತೋಷಕ್ಕೂ ದುಃಖಕ್ಕೂ ಇರೋ ವ್ಯತ್ಯಾಸನ ಆ ಭಗವಂತ ಮನುಷ್ಯನಿಗೆ ಹುಟ್ಟತಾನೇ ಕಲಿಸಿರ್ತಾನೆ. ಕಣ್ಣೇ ಬಿಡಿದಿರೋ ಮಗು ಲಗೋ ಎಷ್ಟು ಉದಾಹರಣೆಗಳಿಲ್ಲ. ಹಾಗೆ ಕಣ್ಮುಚ್ಚೋ ಹಿರಿಯರ ಕಣ್ಣಂಚಲಿ ನೀರು ಬರೋದನ್ನ ಎಷ್ಟು ನೋಡಿಲ್ಲ. ನೋಡಮ್ಮ, ನೀನೇನು ತುಂಬ ನೊಂದ್ಕೊಂಡಿದ್ಯಾ. ಅದಕ್ಕೆ ಕಾರಣ ಏನು ತಾಯಿ? ಹಾಗೇನೂ ಇಲ್ಲ ಮಾವ, ನನಗೆ ನೋವಾಗುವಂಥದ್ದು ಏನಿದೆ ಈ ಮನೇಲಿ? ಈ ಮನೇಲಿರೋ ಕುರ್ಚಿ, ಟೇಬಲ್ಲು, ಕಿಟಕಿ ಇವೆಲ್ಲ ನನ್ನನ್ನು ಪ್ರೀತಿಸ್ತವೆ. ಅಂಥದ್ರಲ್ಲಿ ನಂಗೆ ನೋವ್ಯಾಕಾಗುತ್ತೆ ಮಾವ? ನಿನ್ನ ಮಾತಲ್ಲಿ ಬರೀ ನಿರ್ಜೀವ ವಸ್ತುಗಳೇ ನಿನ್ನ ಪ್ರೀತಿಸ್ತಾ ಇದೆ ಅನ್ನೋ ಭಾವನೆ ಕಾಣ್ತಾ ಇದೆ. ಯಾಕಮ್ಮ, ನಿನ್ನ ಮನಸಾರೋ ಪ್ರೀತಿಸೋ ಗಂಡ ಇಲ್ವಾ? ನಿನ್ನ ಅಕ್ಕರೆಯಿಂದ ಕಾಣೋ ಮಕ್ಕಳಿಲ್ವಾ? ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ನಾನಿಲ್ವೇನಮ್ಮ? ಅಯ್ಯೋ ಮಾವ, ನನಗೆ ಅದ್ರ ಬಗ್ಗೆ ಯಾವ ಕಂಪ್ಲೇಂಟ್ಸು ಇಲ್ಲ. ನನಗೆ ಗೊತ್ತು ನನ್ನ ಎಲ್ಲರೂ ಇಷ್ಟಪಡ್ತಾರೆ ಅಂತ. ಆದರೆ ಆ ಇಷ್ಟಪಡೋದನ್ನ ನನ್ನ ಕಣ್ಣಾರೆ ನೋಡಬೇಕು. ನನ್ನ ಮಕ್ಕಳು ನನ್ನ ಎಷ್ಟು ಇಷ್ಟಪಡ್ತಾರೆ ಅಂತ ನನಗೂ ಗೊತ್ತಾಗಬೇಕು. ಅದಾಗ್ತಿಲ್ಲ ಅಷ್ಟೆ. ಅರ್ಥ ಆಗ್ಲಿಲ್ಲಮ್ಮ. ಮಾವ, ಅಮ್ಮಮ್ಮಂಗೆ ಮದರ್ಸ್ ಡೇ ಅಂದ್ರೇ ಗೊತ್ತಿಲ್ಲ. ಆದರೂ ಅದ್ರ ಬಗ್ಗೆ ತಿಳ್ಕೊಂಡು ನಿಮ್ಮ ಜೊತೆ ಮದರ್ಸ್ ಡೇ ಆಚರಿಸ್ಬೇಕು ಅಂತ ಅವ್ರು ತುಂಬ ಉತ್ಸಾಹದಲ್ಲಿದ್ದಾರೆ. ಅಮ್ಮಮ್ಮನ ಮಾತು ಒರಟಾಗಿರ್ಬೋದು, ಆದರೆ ನೀವು ಈ ವಯಸ್ಸಲ್ಲಿ ನೀವು ಮದರ್ಸ್ ಡೇ ಆಚರಿಸ್ತಿದ್ದೀರಾ ಅನ್ನೋದು ಅವ್ರಿಗೆ ಹೇಳ್ಕೊಳಕ್ ಆಗದೇ ಇರೋಂಥ ಖುಷಿ. ಆದರೆ ನನ್ನ ಮಕ್ಕಳು ಒಂದು ಕ್ಷಣಕ್ಕಾದರೂ ವಿಶ್ ಮಾಡಿ ನನ್ನ ಅಪ್ಕೊಂಡು, ಅಮ್ಮ ನೀನು ಜಗತ್ತಿನ ಬೆಸ್ಟ್ ಅಮ್ಮ ಅಂತ ಒಂದು ಮುತ್ತಿಟ್ಟಿದ್ರು, ಆ ಖುಷಿಲೇ ನಾನು ಕಾಲ ಕಳೆದ್ಬಿಡ್ತಿದ್ದೆ.
ಅದಾಗಲೇ ಇಲ್ಲ ಮಾವ. ಇಲ್ಲಮ್ಮ, ಮಕ್ಕಳು ಏನೋ ಪ್ಲಾನ್ ಮಾಡ್ಕೊಂಡಿದ್ರು, ಆದರೆ ನಮ್ಮ ಶಿವಗೆ ಈ ಫಾರಿನ್ ಸಂಸ್ಕೃತಿ ಹಿಡಿಸಲ್ವಲ್ಲ. ಬಹುಶಃ ಮಕ್ಕಳು ನಿನ್ನ ಜೊತೆ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂದ ಪ್ಲಾನ್ನ ಶಿವು ಕ್ಯಾನ್ಸಲ್ ಮಾಡಿರ್ಬೋದು. ನನ್ನ ಮಕ್ಕಳು ಖುಷಿಯಿಂದ ಮದರ್ಸ್ ಡೇ ಆಚರಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ರೆ ನನ್ನ ಗಂಡನೇ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ರ. ಯಾಕೆ ಹೀಗೆ ಮಾಡಿದ್ರು ಇವರು? ಇಲ್ಲ ಭಗವಂತ, ನಾನು ಯಾಕೆ ಕ್ಯಾನ್ಸಲ್ ಮಾಡಲಿ? ಕ್ಯಾನ್ಸಲ್ ಮಾಡೋ ಹಾಗಿದ್ದಿದ್ರೆ ಇಷ್ಟು ಬೇಗ ಆಫೀಸಿಂದ ಪರ್ಮಿಷನ್ ಕೇಳ್ಕೊಂಡು ಬರ್ತಾ ಇದ್ನಾ? ನೀನೇ ಹೇಳೋ. ಆದ್ರೆ ಶಿವಪ್ರಸಾದ್, ನಿನ್ ಮನೆಯವ್ರಿಗೆಲ್ಲ ನೀನ್ ತಾಯಂದ್ರ ದಿನ ಆಚರಣೆ ಮಾಡೋದನ್ನ ರದ್ದು ಮಾಡಿದ್ಯಾ ಅನ್ನೋ ಅನುಮಾನ ಇದೆಯಲ್ಲ. ನೀನೇ ಹೇಳ್ತಿರ್ತೀಯಲ್ಲ ಭಗವಂತ, ನಿನ್ನ ಅಂತರಾತ್ಮಕ್ಕೆ ಯಾವುದು ಸರಿ ಅನ್ಸುತ್ತೋ ಅದನ್ನ ಮಾಡು ಅಂತ. ನಾನು ಅದನ್ನೇ ಮಾಡ್ತಾ ಇರೋದು. ಈ ಜನ ಏನ್ ಗೊತ್ತಾ, ನಾವ್ ಏನೇ ರಿಯಾಕ್ಟ್ ಮಾಡ್ಲಿ, ಆದ್ರೆ ಅವ್ರಿಗೇನು ಬೇಕೋ ಅದನ್ನೇ ರಿಸೀವ್ ಮಾಡ್ಕೋತಾರೆ. ಅದಕ್ಕೆ ನಾನು ರಿಯಾಕ್ಟ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಏನೀ ಜೀವನೋತ್ಸಾಹ, ಏನೀ ವಿಚಾರವಂತಿಕೆ, ಎಲ್ಲ ತಮ್ಮದೇ. ಅದೇನೋ ಹೇಳ್ತಾರಲ್ಲ, ಸಹವಾಸ ಮಾಡಿ ಸನ್ಯಾಸಿ ಕೆಟ್ಟ ಅಂತ. ಆ ಮಾತನ್ನ ನಾನು ಸುಳ್ಳು ಮಾಡ್ತಾ ಇದ್ದೀನಿ. ಆಕ್ಚುಲಿ ಸಹವಾಸ ಮಾಡಿ ಸಂಸಾರಿ ಸನ್ಯಾಸಿ ಆದ ಅಂತನ? ಅಯ್ಯೋ ಇಲ್ಲ ಭಗವಂತ, ನಿನ್ನಂತ ಸ್ನೇಹಿತನ ಸಹವಾಸದಿಂದ ಈ ಸಂಸಾರಿ ನಿರಹಂಕಾರಿ ಆದ, ಈ ಅಭಿಮಾನಿ ಸ್ವಾಭಿಮಾನಿ ಆದ, ಈ ಅವಶೇಷ ವಿಶೇಷ ಆದ. ಶಿವಪ್ರಸಾದ್, ನಿನ್ನಂತಹ ಸ್ನೇಹಿತನ್ನ ಪಡೆದಿದ್ದಕ್ಕಾಗಿ ನಾನೂ ಕಾವ್ಯಾತ್ಮಕವಾಗಿ ನುಡಿಯೋ ಆಸೆ. ಆದ್ರೆ ಏನ್ ಮಾಡ್ಲಿ, ನಾನ್ ನಿನ್ನ ಹಾಗೆ ಕವಿ ಅಲ್ವಲ್ಲ. ಚೆನ್ನಾಗಿ ಹೇಳಿದೆ. ಜಗತ್ತಿನ ಹಣೆ ಬರಹನ ವೆರೈಟಿಯಾಗಿ ಬರೆಯೋನು ನೀನು ಕವಿ ಅಲ್ವಾ? ನಮ್ಮ ಕವಿಗಳಿಗೆ ಜ್ಞಾನಪೀಠ ದೊಡ್ಡದು, ನಿನಗೆ ಧ್ಯಾನಪೀಠ ದೊಡ್ಡದು. ಭಗವಂತ, ನನಗೊಂದು ಡೌಟು. ಯಾಕೆ ಲೇಟ್? ಹೇಳು. ನಮ್ಮ ಕಡೆ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಕೈಲಾಸದಲ್ಲೂ ಮದರ್ಸ್ ಡೇ ಸೆಲೆಬ್ರೇಷನ್ ಇದೆಯಾ? ಅಂದರೆ ಗಣೇಶ, ಸುಬ್ರಹ್ಮಣ್ಯ, ಪಾರ್ವತಿ ಅಮ್ಮನಿಗೆ ಹ್ಯಾಪಿ ಮದರ್ಸ್ ಡೇ ಅಂತ ವಿಶ್ ಮಾಡಿ ಸ್ಟೇಟಸ್ ಏನಾರು ಹಾಕೊಂಡಿದ್ದಾರಾ? ಏನ್ ಹೇಳಿದೆ ಶಿವಪ್ರಸಾದ್? ಹ್ಯಾಪಿ ಮದರ್ಸ್ ಡೇ ಅಂತ ಅದನ್ನ ಬಿಡಿಸಿ ಹೇಳು. ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಅಂದ್ರೆ ಸಂತೋಷ. ಮದರ್ ಅಂದ್ರೆ ತಾಯಿ. ಡೇ ಅಂದ್ರೆ ದಿನ. ಅಂದ್ರೆ ಪ್ರತಿದಿನ ನಿನ್ ತಾಯಿಯನ್ನ ಸಂತೋಷವಾಗಿ ನೋಡ್ಕೋತೀನಿ ಅಂತ ತಾನೇ ಈ ಮಾತಿನ ಅರ್ಥ. ಆಹಾ, ಹ್ಯಾಪಿ ಮದರ್ಸ್ ಡೇ ಅಂದ್ರೆ ತಾಯಿನ ದಿನಾ ಸಂತೋಷವಾಗಿ ಇಟ್ಕೊಳ್ಳೋದು ಅಂತನಾ? ಆಹಾ, ಈ ಆ್ಯಂಗಲಲ್ಲಿ ನನ್ನ ಯೋಚನೆನೇ ಬರಲಿಲ್ಲ ಭಗವಂತ. ಎಂಥ ತತ್ವ ಕೊಟ್ಬಿಟ್ಟೆ. ಇವಾಗ ಕಾಲ ಎಷ್ಟು ಕೆಟ್ಟೋಗಿದೆ ಗೊತ್ತಾ? ಮದರ್ಸ್ ಡೇ ದಿವಸ ಮಾತ್ರ ಹ್ಯಾಪಿ ಮದರ್ಸ್ ಡೇ ಅಂತ ಸ್ಟೇಟಸ್ ಹಾಕ್ಕೊಂಡು ಖುಷಿಯಾಗಿ ನೋಡ್ಕೊಳ್ಳೋ ಥರ ನಾಟಕ ಮಾಡ್ತಾರೆ ಈ ಜನ. ಬಿಡು ಭಗವಂತ, ನಿನಗೊಂದು ಕೇಳಲ್ಲ? ಕೇಳು ಶಿವಪ್ರಸಾದ್. ನಿನಗೆ ಅಮ್ಮ ಇದ್ದಾರಾ? ನನಗೆ ಯಾವುದೇ ಆಕಾರವಿಲ್ಲ, ನನಗೆ ಆದಿಯೂ ಇಲ್ಲ. ನೀವು ಕೊಟ್ಟದ್ದೇ ಹೆಸರು, ಇಟ್ಟದ್ದೇ ಉಡುಪು, ನೀಡಿದ್ದೇ ಊಟ, ಮಾಡಿದ್ದೇ ಪೂಜೆ. ಆದರೆ ಶಿವಪುರಾಣದ ಪ್ರಕಾರ ಶಿವನ ತಂದೆ ಸದಾಶಿವ, ತಾಯಿ ಅಷ್ಟಂಗಿ ದೇವಿ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರೂ ನಿನಗೆ ಬೇಕಾದ್ರೆ ಪುರಾಣ ಓದ್ಕೋ. ಯಾಕೆ ಅಂದ್ರೆ ಭಕ್ತರು ಇದನ್ನ ಭಕ್ತಿಯಿಂದ ನಾನು ಕೊಟ್ಟಿರೋದು ಅಂತ ಹೇಳ್ತೀಯ. ಕರೆಕ್ಟಾ? ಸರಿ ಭಗವಂತ, ಮದರ್ಸ್ ಡೇ ಸೆಲೆಬ್ರೇಷನ್ಗೆ ನಾನು ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ನನ್ನ ಅಂತರಾತ್ಮ ಏನು ಹೇಳುತ್ತೋ ನಾನು ಹಾಗೆ ಮಾಡೋದು. ಯಾವ ರೀತಿ ರಿವಾಜು ಇಟ್ಕೊಳ್ಳಲ್ಲ. ಭಗವಂತ, ಹ್ಯಾಪಿ ಮದರ್ಸ್ ಡೇ ಅಂತ ವಿಶ್ ಮಾಡೋಕ್ಕೆ ನನಗೆ ಅಮ್ಮ ಇಲ್ಲ. ಆದರೂ ನಾನು ಎಲ್ಲರಲ್ಲೂ ತಾಯಿನ ಕಾಣ್ತೀನಿ. ವಿಶೇಷವಾಗಿ ನಿನ್ನಲ್ಲಿ ನನ್ನ ತಾಯಿನ ಕಾಣ್ತೀನಿ. ನೀನು ನನಗೆ ಬರೀ ಸ್ನೇಹಿತ ಮಾತ್ರ ಅಲ್ಲ, ನನ್ನನ್ನು ತಿದ್ದಿ ಬುದ್ಧಿ ಹೇಳಿ ಸರಿದಾರಿ ನಡೆಸ್ಕೊಂಡು ಹೋಗ್ತಾ ಇರೋ ನನ್ನ ತಾಯಿ. ಹ್ಯಾಪಿ ಮದರ್ಸ್ ಡೇ ಭಗವಂತ.